ಎಲ್ಲರಿಗೂ ನಮಸ್ಕಾರ. ನಳಿನಾ ಹಬ್ ಚಾನಲ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಕೂಡ ಒಂದು ವಿಷಯದೊಂದಿಗೆ ಬಂದಿದ್ದೀನಿ. ಏನಪ್ಪ ಅಂತ ಹೇಳ್ತೀನಿ. ಜೀವನದಲ್ಲಿ ನಾವು ಹಲವರನ್ನು ಭೇಟಿ ಆಗ್ತೀವಿ, ಅಂದರೆ ಮೀಟ್ ಆಗ್ತೀವಲ್ವ. ಕೆಲವರು ಸ್ನೇಹಿತರಾಗ್ತಾರೆ, ಕೆಲವರು ಸಂಬಂಧಿಕರಾಗ್ತಾರೆ, ಕೆಲವರು ಕೊಲೀಗ್ಸ್ ಆಗ್ತಾರೆ, ಅಂದರೆ ಸಹೋದ್ಯೋಗಿಗಳಾಗ್ತಾರೆ. ಆದರೆ ಒಂದು ಪ್ರಶ್ನೆ ನಮ್ಮಲ್ಲಿ ಹುಟ್ಟುಕೊಳ್ತದೆ. ಏನದು ಗೊತ್ತಾ? ನಾವು ನಂಬುವ ಎಲ್ಲರೂ ನಂಬಿಕೆಗೆ ಅರ್ಹರೇ? ಬಹಳ ಜನರ ಜೀವನದಲ್ಲಿ ಆಗುವ ದೊಡ್ಡ ನೋವು ಅಂದರೆ ಶತ್ರುಗಳಿಂದ ಅಲ್ಲ, ಅವರ ಅತಿಯಾಗಿ ನಂಬಿದವರಿಂದ ಆಗಿರ್ತದೆ. ಅದಕ್ಕೆ ಇಂದು ನಾವು ಯಾರನ್ನು ನಂಬುವ ಮೊದಲು ತಿಳಿಯಬೇಕಾದ 5 ಪ್ರಮುಖ ಸತ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ಅದ್ರ ಬಗ್ಗೆ ಕೂಡ ಮಾತನಾಡೋಣ. ಫಸ್ಟ್ ಅಂತೂ, ಮಾತುಗಳಿಗಿಂತ ನಡೆ ಮುಖ್ಯ. ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಾ ಇರ್ತಾರೆ, ಮಾತುಗಳನ್ನು ನಂಬಾರ್ದು, ಅವರ ನಡೆ ನುಡಿಯನ್ನು ಗಮನಿಸಬೇಕು ಅಂತ ಹೇಳ್ತಾನೆ ಇರ್ತಾರಲ್ವ. ಅದು ಕರೆಕ್ಟ್, ಸತ್ಯವಾಗಿದೆ ಅಂತ ತಿಳ್ಕೊಬೋದು. ಯಾರಾದರೂ ತುಂಬ ಚೆನ್ನಾಗಿ ಮಾತನಾಡ್ಬೋದು, ಸಿಹಿ ಮಾತುಗಳಿಂದ ನಮ್ಮ ಮನಸ್ಸನ್ನು ಗೆಲ್ಬೋದು. ಆದರೆ ನಿಜವಾದ ವ್ಯಕ್ತಿತ್ವ ಮಾತುಗಳಲ್ಲಿ ಅಲ್ಲ, ಅವರ ನಡವಳಿಕೆಯಲ್ಲಿ ಕಾಣಿಸುತ್ತದೆ. ಯಾರಾದರೂ ನಾನು ನಿನ್ನ ಜೊತೆ ಇದ್ದೀನಿ ಎಂದು ಹೇಳ್ಬೋದು, ಆದರೆ ನಿಮಗೆ ಕಷ್ಟ ಬಂದಾಗ ಅವರು ನಿಜವಾಗಿಯೂ ನಿಮ್ಮ ಜೊತೆ ಇರ್ತಾರೆಯೇ? ಇಲ್ಲ ಅಲ್ವಾ? ಅದೇ ಮುಖ್ಯ. ಒಬ್ಬ ವ್ಯಕ್ತಿಯನ್ನು ಅವನ ಮಾತಿನಿಂದ ಅಲ್ಲ, ಅವನ ಕಾರ್ಯಗಳಿಂದ ಅಳಿಬೇಕು ನಾವು. ಕಾಲವೇ ವ್ಯಕ್ತಿಯ ನಿಜವಾದ ಮುಖವನ್ನು ತೋರಿಸುತ್ತದೆ. ಆದ್ದರಿಂದ ಬೇಗ ನಂಬೇಡಿ, ಅವರನ್ನು ಗಮನಿಸಿ ನೋಡಿ, ಆ ನಂತರ ನಿರ್ಧಾರ ಮಾಡಿ. ಎರಡನೇದು, ಎಲ್ಲರೂ ನಮ್ಮ ಹಿತೈಷಿಗಳಾಗಿರುವುದಿಲ್ಲ ಅಲ್ವಾ. ಜೀವನದಲ್ಲಿ ಎಲ್ಲರೂ ನಗ್ತಾ ಮಾತಾಡ್ತಾರೆ, ಆದರೆ ಪ್ರತಿಯೊಂದು ನಗುವಿನ ಹಿಂದೆ ಒಳ್ಳೆ ಮನಸ್ಸು ಇರುತ್ತದೆ ಎಂದು ಅನ್ಕೋಬಾರ್ದು ನಾವು. ಕೆಲವರು ನಮ್ಮ ಯಶಸ್ಸಿಗೆ ಸಂತೋಷ ಪಡ್ತಾ ಇರ್ತಾರೆ, ಕೆಲವರು ನಿಮ್ಮ ಯಶಸ್ಸನ್ನು ಸಹಿಸಿಕೊಳ್ಳಲಾರರು. ಅವರ ಅಸೂಯೆ ಎಂಬುದು ಮುಖದಲ್ಲಿ ಕಾಣಿಸುವುದಿಲ್ಲ, ಅವರ ವರ್ತನೆಯಲ್ಲಿ ಕಾಣಿಸುತ್ತದೆ. ನಿಮ್ಮ ಪ್ರಗತಿಗೆ ಯಾರು ನಿಜವಾಗಿ ಖುಷಿ ಪಡ್ತಾರೆ ಎಂಬುದನ್ನು ಗಮನಿಸಿ, ಅವರೇ ನಿಮ್ಮ ನಿಜವಾದ ಹಿತೈಷಿಗಳಾಗ್ತಾರೆ. ಮೂರನೇದು, ರಹಸ್ಯಗಳನ್ನು ಎಲ್ಲರಿಗೂ ಹೇಳಬೇಡಿ. ನಂಬಿಕೆ ಬಂದ ತಕ್ಷಣ ಕೆಲವರು ಏನು ಮಾಡ್ತಾರೆ ಗೊತ್ತಾ? ತಮ್ಮ ಜೀವನದ ಎಲ್ಲ ವಿಷಯಗಳನ್ನು ಹೇಳಿಬಿಡ್ತಾರೆ. ಆದರೆ ಒಂದು ವಿಷಯ ನೆನ್ಪಿಡಿ, ಇಂದು ಸ್ನೇಹಿತರಾಗಿರಬಹುದು, ನಾಳೆ ಹಾಗೇ ಇರ್ತಾರೆ ಎಂಬುದು ಖಾತರಿ ಇಲ್ಲ. ನಿಮ್ಮ ಕನಸುಗಳು, ನಿಮ್ಮ ವೈಯಕ್ತಿಕ ವಿಷಯಗಳು ಯಾರೊಂದಿಗೂ ಹಂಚಿಕೊಳ್ಳಲು ಸೂಕ್ತ ಎಂಬುದನ್ನು ನೀವು ಜಾಗರೂಕತೆಯಿಂದ ಆರಿಸಿಕೊಳ್ಬೇಕು. ಅದು ಬುದ್ಧಿವಂತಿಕೆ. 4ನೇದು, ಕಷ್ಟದ ಸಮಯದಲ್ಲಿ ಯಾರು ಉಳಿತಾರೆ ಎಂಬುದನ್ನು ಒಂದು ಪರೀಕ್ಷೆ ಮಾಡಿ. ಸುಖದಲ್ಲಿ ಎಲ್ಲರೂ ಜೊತೆಯಲ್ಲಿರ್ತಾರೆ. ನಿಮ್ಮ ಬಳಿ ಹಣ ಇದ್ದಾಗ, ಯಶಸ್ಸು ಇದ್ದಾಗ, ಹೆಸರು ಇದ್ದಾಗ ನಿಮ್ಮ ಸುತ್ತ ಜನ ಇರುವುದು ಸಹಜ ಅಲ್ವಾ. ಆದರೆ ಕಷ್ಟ ಬಂದಾಗ, ಸಮಸ್ಯೆ ಬಂದಾಗ ಅಲ್ಲಿ ನಿಜವಾದ ಜನರು ಯಾರು ಎಂಬುದು ಗೊತ್ತಾಗುತ್ತದೆ. ಮಳೆಯ ಸಮಯದಲ್ಲಿ ಮಾತ್ರ ಮನೆಯ ಮೇಲ್ಛಾವಣಿಯ ಬಲ ಗೊತ್ತಾಗುತ್ತದೆ ಅಂತಾರಲ್ವಾ. ಅಂದರೆ ಮಳೆ ಬಂದಾಗ ನಮ್ಮ ಮನೆ ಮೇಲ್ಛಾವಣಿ ಹೇಗೆ ಬಲವಾಗಿ ಇರ್ತದೆ, ಬಲಿಷ್ಠವಾಗಿ ಇರ್ತದೆ ಎಂಬುದು ಮಳೆ ಬಂದಾಗಲೇ ಗೊತ್ತಾಗೋದು. ಈಗೇನು ಬಿಡಿ, ಎಲ್ಲ ಬಿಲ್ಡಿಂಗ್ಸ್ ಇರ್ತಾವೆಲ್ಲ, ಅದ್ರ ಸಮಸ್ಯೆನೇ ಇಲ್ಲ. ಹಾಗೆಯೇ ಕಷ್ಟದ ಸಮಯದಲ್ಲಿ ಮಾತ್ರ ಸಂಬಂಧಗಳ ಬಲ ಗೊತ್ತಾಗುತ್ತದೆ. 5ನೇದು, ನಿಮ್ಮನ್ನು ನೀವು ನಂಬುವುದು ಅತ್ಯಂತ ಮುಖ್ಯ. ಇದು ಈ ವಿಡಿಯೋದಲ್ಲಿ ಅತ್ಯಂತ ಮುಖ್ಯವಾದ ಸತ್ಯ ಅಂತ ಕೂಡ ಹೇಳ್ಬೋದು. ನೀವು ಎಲ್ಲರನ್ನು ನಂಬಬಹುದು, ಆದರೆ ನಿಮ್ಮನ್ನು ನೀವು ನಂಬದಿದ್ದರೆ ಯಾವುದೇ ಸಂಬಂಧ ನಿಮ್ಮನ್ನು ಉಳಿಸಲಾರದು. ಆತ್ಮವಿಶ್ವಾಸವಿರುವ ವ್ಯಕ್ತಿ ಮೋಸ ಹೋದರೂ ಮತ್ತೆ ಎದ್ದು ನಿಲ್ತಾನೆ. ಆದರೆ ತನ್ನನ್ನು ತಾನೇ ನಂಬದ ವ್ಯಕ್ತಿ ಸಣ್ಣ ನಿರಾಶೆಯಲ್ಲೂ ಕೂಡ ಕುಸಿದು ಬೀಳ್ತಾನೆ. ನಿಮ್ಮ ನಿರ್ಧಾರಗಳನ್ನು ಗೌರವಿಸಿ, ನಿಮ್ಮ ಮೌಲ್ಯವನ್ನು ಅರಿತುಕೊಳ್ಳಿ, ನಿಮ್ಮ ಒಳ ಧ್ವನಿಯನ್ನು ಕೇಳಿ. ಅಂದರೆ ನಿಮ್ಮ ಒಳಗೆ ಒಂದು ಮನಸ್ಸಿದೆ, ಅದರ ಮಾತನ್ನು ನೀವು ಕೇಳ್ತಾ ಇರಬೇಕು. ಸ್ವಲ್ಪ ಯೋಚಿಸಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮ್ಮ ನಂಬಿಕೆಯನ್ನು ಮುರಿದಿದ್ದಾರಾ? ಆ ಅನುಭವ ನಿಮಗೆ ಏನು ಕಲಿಸಿತು? ಬಹುಶಃ ಅದು ನಿಮಗೆ ನೋವು ಕೊಟ್ಟಿರಬಹುದು, ಆದರೆ ಅದೇ ಅನುಭವ ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡಿರಬಹುದು ಅಲ್ವಾ. ಕೆಲವೊಮ್ಮೆ ಮೋಸಗಳು ನಮ್ಮ ಜೀವನದ ದೊಡ್ಡ ಶಿಕ್ಷಕರಾಗ್ತಾರೆ. ಅವು ಜನರನ್ನು ಗುರುತಿಸಲು ಕಲಿಸುತ್ತವೆ. ಅವು ನಿಮ್ಮ ಮೌಲ್ಯವನ್ನು ಅರಿಯಲು ಸಹಾಯ ಮಾಡುತ್ತವೆ. ಇನ್ಮುಂದೆ ಯಾರನ್ನೂ ಬೇಗ ನಂಬೇಡಿ. ಮಾತಿಗಿಂತ ಕಾರ್ಯಗಳನ್ನು ಗಮನಿಸಿ ನಂಬಿಯವರನ್ನು. ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಎಲ್ಲರಿಗೂ ಹೇಳಬೇಡಿ.
ಕಷ್ಟದ ಸಮಯದಲ್ಲಿ ಜೊತೆ ನಿಂತವರನ್ನು ಗೌರವಿಸಿ. ಯಾರು ನಮಗೆ ಕಷ್ಟದ ಜೊತೆ ನಮ್ಮ ನೋವಿನ ಜೊತೆ ನಿಂತ್ಕೊತಾರೋ ಅವರಿಗೆ ನೀವು ಫಸ್ಟು ರೆಸ್ಪೆಕ್ಟ್ ಕೊಡಿ. ಎಲ್ಲರಿಗಿಂತ ಮೊದಲು ನಿಮ್ಮನ್ನು ನೀವು ನಂಬಬೇಕು. ಬಿಲೀವ್ ಯುವರ್ ಸೆಲ್ಫ್ ಅಲ್ವಾ ಸ್ನೇಹಿತರೆ. ನಂಬಿಕೆ ಜೀವನದ ಸುಂದರವಾದ ಒಂದು ಉಡುಗೊರೆ ಅಂತ ಕೂಡ ಹೇಳ್ಬೋದು. ಆದರೆ ಅದನ್ನು ಸರಿಯಾದ ವ್ಯಕ್ತಿಗೆ ಕೊಟ್ಟಾಗ ಮಾತ್ರ ಅದು ನಮಗೆ ಸಂತೋಷ ಸಿಗುತ್ತದೆ. ತಪ್ಪು ಮಾಡೋ ವ್ಯಕ್ತಿಗೆ ಕೊಟ್ಟರೆ ಅದರಿಂದ ನಮಗೆ ನೋವಾಗುತ್ತೆ ಅಲ್ವಾ. ಆದ್ದರಿಂದ ನೆನ್ಪಿಟ್ಕೊಳ್ಳಿ, ನಂಬಿಕೆ ಕೊಡುವ ಮೊದಲು ಸಮಯ ಕೊಡಿ. ಅಲ್ಲಿ ತುಂಬಾ ಪೇಷನ್ಸಿಂದ ನಾವು ಟೈಮ್ ಕೊಡಬೇಕಲ್ಲಿ. ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಬೇಕು. ಆ ವ್ಯಕ್ತಿ ಹೇಗೆ ಏನು ಅಂತ ಚೆನ್ನಾಗಿ ನಾವು ಅವರನ್ನು ಅರ್ಥ ಮಾಡ್ಕೊಳ್ಬೇಕು. ನಂತರ ನಿಮ್ಮ ಹೃದಯದ ಬಾಗಿಲನ್ನು ತೆರೆಯಿರಿ. ಯಾಕೆಂದರೆ ನಿಮ್ಮ ಮನಸ್ಸಿನ ಶಾಂತಿ ಯಾವುದೇ ಸಂಬಂಧಕ್ಕಿಂತ ಅಮೂಲ್ಯವಾಗಿದೆ ಅಲ್ವಾ. ಈ 5 ಸತ್ಯಗಳನ್ನು ತಿಳಿಯದೆ ಯಾರನ್ನು ನಂಬೇಡಿ. ನೀವು 5 ಸತ್ಯಗಳನ್ನು ನೀವು ತಿಳ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಕನೆಕ್ಟ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಮತ್ತೆ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು.